ಕಜ್ಜಾಯನ ಮಣ್ಪಾಲ್ ಮಾಡಿದ್ದೀ ಅಪ್ಪ ನನ್ನ ಹತ್ರ ಕ್ಷಮೆ ಕೇಳ್ಬೇಕು. ಸರಿಯಾದ ಸಮಯಕ್ಕೆ ಬಂದು ನನ್ನ ಕಾಪಾಡಿದ್ರೆ ಆಪತ್ತು ಬಂದ್ರೆ ನೀವೇನೆ. ಸಿಹಿನೇ ತಿಂದೇ ಇರೋ ಇವರು ನನ್ನ ಕಜ್ಜಾಯದ ಬಗ್ಗೆ ಅದೇಂಗ್ ಮಾತಾಡ್ತಾರೆ. ನನ್ನ ಕಜ್ಜಾಯದ ರುಚಿನೇ ಬೇರೆ. ಅದು ನಾವೊಂದ್ಸರಿ ತಿಂದು ನೋಡಿದ್ರೆ ಗೊತ್ತಾಗೋದು. ಬೇಕಾದ್ರೆ ತಿಂದು ನೋಡಿ. ದಯವಿಟ್ಟು ಒಂದು ಸಹಾಯ ಮಾಡ್ತೀರಾ? ನನ್ನ ಮಗಳು ತಾಳಿ ಕಟ್ಬಿಡಿ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನಾನು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡಿ. ಸಿಟಿನಲ್ಲಿ ಎಲ್ಲಾದ್ರೂ ಇಳಿಸ್ಬಿಡಿ. ಯಾವ್ದೋ ಹುಡುಗ ಅಂತ ಯಾರಿಗ್ರಿ ಹೇಳ್ತಾ ಇದ್ದೀರಾ? ಇವರು ನನ್ನ ಗಂಡ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಿಮ್ಮ ಉಪಕಾರನ ಜೀವನದಲ್ಲಿ ಮರೆಯಲ್ಲ ಸರ್. ಯಾರಮ್ಮ ನೀನು? ಏನಾಗಬೇಕಾಗಿತ್ತು? ಅದು ನಾನು ಹಾಸ್ಟೆಲ್ ಸೇರಬೇಕಿತ್ತು. ನಮ್ಮೂರು ಮಂಗಳೂರು. ನಾನು ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನಾನು ಕೆಲಸ ಹುಡುಕ್ತಿದ್ದೀನಿ. ಅಲ್ಲಿವರೆಗೂ ನಾನು ನಿಮ್ಮ ಹಾಸ್ಟೆಲಲ್ಲಿ ಇರ್ಬೋದಾ? ನಾನು ಬಂದಿರೋ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ. ಬೆಂಗಳೂರಲ್ಲಿ ಎಲ್ಲಿ ಇರಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ನಂಗೆ ಪ್ಲೀಸ್ ಹೆಲ್ಪ್ ಮಾಡ್ತೀರಾ? ಹೌದಾ? ನಿನ್ನಂಥ ಹುಡುಗಿರಿಗೋಸ್ಕರನೇ ಈ ಅಬಲಾಶ್ರಮ ಇರೋವಂಥದ್ದು. ಹಾಂ, ಅಂದಹಾಗೆ ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಮೋನಿಕಾ ಅಂತ. ಈ ಹಾಸ್ಟೆಲಲ್ಲಿ ಎಷ್ಟು ಜನ ಹುಡುಗಿರಿದ್ದಾರೆ? ಈ ಹಾಸ್ಟೆಲ್ ಶುರುವಾಗಿದ್ದು ಯಾವಾಗ? ಈ ಆಶ್ರಮದಲ್ಲಿ ತುಂಬಾ ಜನ ಹುಡುಗಿರಿದ್ದಾರೆ. ಈ ಆಶ್ರಮ 8 ವರ್ಷದಿಂದ ನಡೀತಿದೆ. ನಾನಿಲ್ಲಿ ವಾರ್ಡನ್ ಆಗಿ ಬಂದು 4 ವರ್ಷ ಆಯಿತು. ನಾನೊಂದ್ಸಲ ಹಾಸ್ಟೆಲ್ ನೋಡ್ಬೋದಾ? ಹಾಸ್ಟೆಲ್ ನೋಡ್ಬೇಕಾ? ಯಾಕಮ್ಮ? ಏನಿಲ್ಲ, ರೂಮ್ಸ್ ಎಲ್ಲ ಹೇಗಿದೆ ಅಂತ ನೋಡ್ಬೇಕಿತ್ತಷ್ಟೆ. ನಾನು ಯಾವ್ದಾದ್ರು ಹುಡುಗಿ ಜೊತೆ ಮಾತಾಡ್ಬೋದಾ? ಹುಡುಗಿಯರ ಜೊತೆ ಮಾತಾಡ್ಬೇಕಾ? ಅಕ್ಕ 100 ಕಾಲ್ ಮಾಡ್ತಿದ್ದಾಳೆ. ಮಾತಾಡಿ ಅಂತೆ. ಬಾಮ್ಮ. ಬಿಡಿ ನನ್ನ. ಇವಳು ಇಷ್ಟೆಲ್ಲ ತಿಳ್ಕೊಂಡಿದ್ದಾಳೆ ಅಂದಮೇಲೆ ಹೊರಗಡೆ ಹೋಗಬಾರ್ದು. ಹಾಕ್ರಿ ಕಂಟೈನರ್ಗೆ. ಸರಿ, ಈಗಲೇ ಕರ್ಕೊಂಡ್ಬರ್ತೀವಿ. ಓಯ್, ಕಂಟೈನರ್ ರೆಡಿ ಇದೆ, ಎತ್ತಾಕೊಳ್ರೋ. ಏನೋ ನಡೀತಾ ಇದೆ ಶೌರ್ಯ, ಪ್ಲೀಸ್ ಬೇಗ ಬಾ. ಏಯ್,
ಈ ಅಪ್ಪನೇ ಅಲ್ವಾ ನಿಮ್ಮನ್ ಸಿಕ್ಕಾಕ್ಸಿರೋದು? ಅವತ್ತು ಕಾಂಪಿಟೇಷನ್ ಜೊತೆಗೆ ಇದ್ರಿ ತಾನೆ? ಕಾಂಪಿಟೇಷನ್ ಜೊತೆಗಿದ್ದಿದ್ದು ಇವನೇ, ಆದರೆ ಇವ್ನು ನನ್ನನ್ನು ಸಿಗಾಕ್ಸ್ಲಿಲ್ಲ. ಇವ್ನು ಬಂದಿರೋದೇ ನಮ್ಮನ್ನೆಲ್ಲ ಕಾಪಾಡೋದಕ್ಕೆ. ಆ ರೌಡಿಗಳೆಲ್ಲ ನೀನು ಹೇಳ್ಕೊಂಡು ಹೋಗ್ಬೇಕಾದ್ರೆ ನಾನು ನೋಡಿದೆ. ಹಾಗೆ ಇಮಿಡಿಯೇಟಾಗಿ ಇವನಿಗೆ ಕಾಲ್ ಮಾಡಿದೆ.